ಜಾರ್ಖಂಡ್ ವಿಧಾನಸಭಾ ಎಲೆಕ್ಷನ್ ನಡೀತಾ ಇದ್ರೆ ಅಲ್ಲಿ ಕೊಟ್ಟಂತ ಒಂದು ಹೇಳಿಕೆ ರಾಜ್ಯದವರೆಗೂ ಕೂಡ ಬಂದು ಅತಿ ಹೆಚ್ಚು ಸದ್ದನ್ನ ಮಾಡುತ್ತೆ. ಇಲ್ಲಿಂದ ಎಲ್ಲಿಯವರೆಗೂ ಅಂತಂದ್ರೆ ಯುಪಿಯಿಂದ ಕಲಬುರಗಿವರೆಗೂ. ಏನಂತೀರಾ ಈ ಸ್ಟೋರಿ ನೋಡಿ. ಸಾವಿರದ 1948ರ ಗೋರ್ಟಾ ಹತ್ಯಾಕಾಂಡದ ಮೆಲುಕು. ಖರ್ಗೆ ಹುಟ್ಟೂರಲ್ಲಿ ರಿಪಬ್ಲಿಕ್ ಕನ್ನಡ ವರದಿ. ಪಾಳು ಬಿದ್ದ ಮನೆಗಳು, ಸುತ್ತಲೂ ಬೆಳೆದಿರುವ ಗಿಡಗಂಟಿಗಳು. ಇದು 1948ರಲ್ಲಿ ಗೋರ್ಟಾ ಹತ್ಯಾಕಾಂಡ ನಡೆದ ಸ್ಥಳ. ಇದು ಖರ್ಗೆ ಹುಟ್ಟೂರಾದ ಭಾಲ್ಕಿ ತಾಲೂಕಿನ ವರಹಟ್ಟಿ ಗ್ರಾಮ. ಇಲ್ಲಿಯೇ ಹಲವು ಮನೆಗಳಿಗೆ ರಜಾಕಾರರು ಬೆಂಕಿ ಹಚ್ಚಿ ಹಲವರನ್ನ ಸಜೀವ ದಹನ ಮಾಡಿದ್ರು. ಖರ್ಗೆ ಹಾಗೂ ಯೋಗಿ ಆದಿತ್ಯನಾಥ್ ಟಾಕ್ ಫೈಟ್ ನಿಂದ ಈ ಹತ್ಯಾಕಾಂಡ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಖರ್ಗೆ ಹುಟ್ಟೂರಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಹತ್ಯಾಕಾಂಡದ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿನ್ನು ಚಿಕ್ಕ ಬಾಲಕರಾಗಿದ್ರಂತೆ. ರಜಾಕಾರರ ಅಟ್ಟಹಾಸದಿಂದ ಅಲ್ಲಿರುವ 100 ಮನೆಗಳು ಭಸ್ಮವಾಗಿದ್ವು. ಬಳಿಕ ಖರ್ಗೆ ಹಾಗೂ ಅವರ ತಂದೆ ಊರನ್ನೇ ತೊರೆದು ಕಲಬುರಗಿಗೆ ಹೋಗಿ ನೆಲೆಸಿದ್ರಂತೆ. ಅವರ ತಾಯಿಯವರು ತಂಗಿ ಅಂತ ಅವರು ಹೇಳಿದೆ, ನಮ್ಗೆ ಅಷ್ಟೇ ಗೊತ್ತು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಚಿಕ್ಕಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ನಾವು ಆಗ ಚಿಕ್ಕವರು, ನಮಗೆ ಘಟನೆ ಬಗ್ಗೆ ಗೊತ್ತಿಲ್ಲ, ಆದ್ರೆ ಹಿಂದೂ ಮುಸ್ಲಿಂ ಜಗಳದಲ್ಲಿ ಹೋಗಿದ್ದಾರೆ ಅಂತ ಎಲ್ರೂ ಹೇಳ್ತಾರೆ ಅಂದ್ರು. ಚಿಕ್ಕದಾಗ ಇದ್ದಾಗ ರಜಾಕರ್ ಬಾರಿದಾಗ ಹಿಂದೂ ಮುಸ್ಲಿಂ ಜಗಳದಾಗ ಹೋಗ್ಯಾರ ಅವ್ರ ಕಡೆ. ನಾವು ಚಿಕ್ಕದಿದ್ದೇವು, ನಮ್ಮ ಪಪ್ಪ ಅವ್ರು ಹೇಳೋದು ಮಾತೆ ನಿಮಗೆ ಹೇಳತ್ತಿದ್ದೇವು ನಾವು. ಅದು ಏನದ ಅವರು ಹೋಗಿನವ್ರು ಬಂದೇ ಇಲ್ಲಿ ಕಡೆ. ಭಾಗದಲ್ಲಿ ಆ ಮುಸ್ಲಿಮರದು ದರ್ಬಾರ್ ಭಾಳ ಇತ್ತು. ಯಾಕಂದ್ರೆ ಟೋಟಲಿ ನಿಜಾಮ ಸಾಕಷ್ಟು ಅಟ್ಟಹಾಸ ಮೆರೆದಾನ. ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಏನದಂದ್ರೆ ಅತ್ಯಾಚಾರ ಮಾಡೋ ಮೂಲಕ ಈ ರೀತಿ ಮನೆಗಳಿಗೆ ಬೆಂಕಿ ಹಚ್ಚಿ ಸಾಕಷ್ಟು ಬಲಿಗಳನ್ನು ಪಡೆದಾರ. ಅದರಾಗ AIC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮನೆ ಕೂಡ ಒಂದಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಇಡೀ ದೇಶದಲ್ಲೇ ಇವತ್ತು ಸಂಚಲನ ಮೂಡಿಸೋದಂತ ಹೇಳ್ಬೋದು ಖರ್ಗೆ ಅವರ. ಮತ್ತು ಈಗಾಗಲೇ ಯೋಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಟಾಕ್ ವಾರನ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ. ನಿಜಕ್ಕೂ ಈ ಒಂದು ಗ್ರಾಮಸ್ಥರು ಕೂಡ ಎಲ್ಲೋ ಒಂದು ಕಡೆ ಆ ಘಟನೆ ಖಾಸಿಂ ರಜ್ವಿ ಸೇರಿದಂತೆ ರಜಾಕಾರರು ನಿಜಾಮನ್ ಆಳ್ವಿಕೆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ವರವಟ್ಟಿಯಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೈಗೊಳ್ಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು, ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ತಿಂಗಳ 20ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಪ್ರಿಯರಿಗೆ ಮದ್ಯ ಸಿಗೋದಿಲ್ಲ. ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮದ್ಯದ ಅಂಗಡಿ ಮಾಲೀಕರು, ಮದ್ಯದ ಅಂಗಡಿ ಮದ್ಯ ಮಾರಾಟಗಾರರು ಇವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮದ್ಯ ಮಾರಾಟವನ್ನು ಮಾಡೋದನ್ನು ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಈಗ ನವೆಂಬರ್ 20ನೇ ತಾರೀಕು ಮದ್ಯ ಸಿಗೋದಿಲ್ಲ. ನಾವು ಬೇಡಿಕೆಯನ್ನು ನೀಡಿದ್ದೆವು. 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ, ಸಮಸ್ಯೆಗಳ ಬಗ್ಗೆ ತೀರ್ಮಾನ, ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ಇದನ್ನೊಂದು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ 20ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇವರ ಡಿಮ್ಯಾಂಡ್ ಏನು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಹಿಂದಿನಿಂದನೂ ಕೂಡ ಭ್ರಷ್ಟಾಚಾರ ಇದೆ. ಆದ್ರೆ
ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರದ ಎಲ್ಲೇ ಮೀರಿದೆ ಅನ್ನೋ ಆರೋಪವನ್ನ ಮದ್ಯ ಮಾರಾಟಗಾರರು ಮಾಡಿದ್ದಾರೆ. ಕಳೆದ ತಿಂಗಳು 25ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿದಂತಹ ಮಾರಾಟಗಾರರು ಪ್ರಮುಖವಾಗಿ ಮೇಲಧಿಕಾರಿಗಳು, ಅಬಕಾರ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ಲಂಚವನ್ನ ಕೊಡ್ತಾರೆ. ವರ್ಗಾವಣೆ ಮಾಡಿ ಅಂದ್ರೆ ಲಂಚ ಕೊಡ್ಬೇಕು, ಬಡ್ತಿ ಪಡೆದುಕೊಳ್ಳೋದಕ್ಕೆ ಲಂಚ ಕೊಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ಗೂ ಕೂಡ ಲಂಚವನ್ನ ಕೇಳ್ತಾರೆ. ಲಂಚ ಯಾಕೆ ಎಷ್ಟು ತಗೊಂತೀರಾ ಅಂದ್ರೆ ನಾವು ಮೇಲಿನವರಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಆದ್ರೆ ಅಬಕಾರಿ ಸಚಿವರು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ತರೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ಅಬಕಾರಿ ಇಲಾಖೆಯಿಂದ ಈ ಒಂದು ನಮ್ಮ ಇಲಾಖೆ ಮದ್ಯ ಮಾರಾಟಗಾರರನ್ನ ಆರ್ಥಿಕ ಇಲಾಖೆಗೆ ಸೇರಿಸಿದ್ರೆ ನಮಗೂ ಕೂಡ ಒಳ್ಳೇದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲದೆ ಈ ಒಂದು ಪ್ರಮುಖ ವಿಚಾರದ ಜೊತೆ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನವೆಂಬರ್ 20ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ 2005ರಲ್ಲಿ ತಿದ್ದುಪಡಿ ಆಗಿರುವಂತಹ ಅಬಕಾರಿ ಕಾಯ್ದೆ ಕಾಲಂ ಏನಿದೆ ಅದನ್ನ ಪುನರ್ ವಿಮರ್ಶಿಸಬೇಕು. ಜೊತೆಗೆ MSIL ಸನ್ನದ್ಗಳ ಕುರಿತು ನ್ಯಾಯ ಸಮ್ಮತವಾದಂತಹ ತೀರ್ಮಾನವನ್ನ ಕೈಗೊಳ್ಳಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ತಿಂಗಳ 20ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಪ್ರಿಯರಿಗೆ ಮದ್ಯ ಸಿಗೋದಿಲ್ಲ. ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮದ್ಯದ ಅಂಗಡಿ ಮಾಲೀಕರು, ಮದ್ಯದ ಅಂಗಡಿ ಮದ್ಯ ಮಾರಾಟಗಾರರು ಇವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮದ್ಯ ಮಾರಾಟವನ್ನು ಮಾಡೋದನ್ನು ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಈಗ ನವೆಂಬರ್ 20ನೇ ತಾರೀಕು ಮದ್ಯ ಸಿಗೋದಿಲ್ಲ. ನಾವು ಬೇಡಿಕೆಯನ್ನು ನೀಡಿದ್ದೆವು. 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ, ಸಮಸ್ಯೆಗಳ ಬಗ್ಗೆ ತೀರ್ಮಾನ, ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ಇದನ್ನೊಂದು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ 20ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇವರ ಡಿಮ್ಯಾಂಡ್ ಏನು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಹಿಂದಿನಿಂದನೂ ಕೂಡ ಭ್ರಷ್ಟಾಚಾರ ಇದೆ. ಆದ್ರೆ ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರದ ಎಲ್ಲೇ ಮೀರಿದೆ ಅನ್ನೋ ಆರೋಪವನ್ನ ಮದ್ಯ ಮಾರಾಟಗಾರರು ಮಾಡಿದ್ದಾರೆ. ಕಳೆದ ತಿಂಗಳು 25ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿದಂತಹ ಮಾರಾಟಗಾರರು ಪ್ರಮುಖವಾಗಿ ಮೇಲಧಿಕಾರಿಗಳು, ಅಬಕಾರ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ಲಂಚವನ್ನ ಕೊಡ್ತಾರೆ. ವರ್ಗಾವಣೆ ಮಾಡಿ ಅಂದ್ರೆ ಲಂಚ ಕೊಡ್ಬೇಕು, ಬಡ್ತಿ ಪಡೆದುಕೊಳ್ಳೋದಕ್ಕೆ ಲಂಚ ಕೊಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ಗೂ ಕೂಡ ಲಂಚವನ್ನ ಕೇಳ್ತಾರೆ. ಲಂಚ ಯಾಕೆ ಎಷ್ಟು ತಗೊಂತೀರಾ ಅಂದ್ರೆ ನಾವು ಮೇಲಿನವರಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಆದ್ರೆ ಅಬಕಾರಿ ಸಚಿವರು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ತರೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ಅಬಕಾರಿ ಇಲಾಖೆಯಿಂದ ಈ ಒಂದು ನಮ್ಮ ಇಲಾಖೆ ಮದ್ಯ ಮಾರಾಟಗಾರರನ್ನ ಆರ್ಥಿಕ ಇಲಾಖೆಗೆ ಸೇರಿಸಿದ್ರೆ ನಮಗೂ ಕೂಡ ಒಳ್ಳೇದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲದೆ ಈ ಒಂದು ಪ್ರಮುಖ ವಿಚಾರದ ಜೊತೆ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನವೆಂಬರ್ 20ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ 2005ರಲ್ಲಿ ತಿದ್ದುಪಡಿ ಆಗಿರುವಂತಹ ಅಬಕಾರಿ ಕಾಯ್ದೆ ಕಾಲಂ ಏನಿದೆ ಅದನ್ನ ಪುನರ್ ವಿಮರ್ಶಿಸಬೇಕು. ಜೊತೆಗೆ MSIL ಸನ್ನದ್ಗಳ ಕುರಿತು ನ್ಯಾಯ ಸಮ್ಮತವಾದಂತಹ ತೀರ್ಮಾನವನ್ನ ಕೈಗೊಳ್ಳಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.